Hi everyone, welcome back to Net Casewit with Priya. Today I will be explaining about scope and importance of international business. In my previous videos, I explained meaning and objectives of international business and business environment related topics, research related topics, and syllabus of paper 1 and paper 2 commerce. ಮೊದಲನೇದಾಗಿ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಸ್ಕೋಪ್ ಈಸ್ ಫಾರಿನ್ ಇನ್ವೆಸ್ಟ್ಮೆಂಟ್. And next, licensing and franchising, service exports and imports of merchandise, growth opportunities. ಮುಂದನೇದಾಗಿ ವಾಟ್ ಈಸ್ ಸ್ಕೋಪ್. ಸ್ಕೋಪ್ ಅಂದರೆ ವ್ಯಾಪ್ತಿ, ಅಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಲ್ಲೆಲ್ಲ ಹರಡ್ಬೋದು, ಅದ್ರ ವ್ಯಾಪ್ತಿ ಎಲ್ಲೆಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತೀವಿ. ದಟ್ ಈಸ್ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಫಸ್ಟ್ ಒನ್, ಫಾರಿನ್ ಇನ್ವೆಸ್ಟ್ಮೆಂಟ್. Foreign investment is the important form of international business. It involves funds abroad in exchange for financial returns. ಈ foreign investment includes direct and portfolio investments. ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ನ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ಕ್ಲೂಡ್ ಮಾಡಿರುತ್ತೆ. ಯಾವ ಥರ ಅಂದರೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು. ಬಟ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದರೆ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿಕೊಂಡು ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದು. ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ 100% ನಾವು ಒಂದು ಪರ್ಟಿಕ್ಯುಲರ್ ಕಂಪ್ನಿಗೆಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಬಟ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟಲ್ಲಿ ನಮ್ಮ 100%ನ ಡಿವೈಡ್ ಮಾಡೋದು, ಲೈಕ್ 25, 50 ಆ್ಯಂಡ್ 25 ಈ ಥರ. ಆ್ಯಂಡ್ ನೆಕ್ಸ್ಟ್ ಸ್ಕೋಪ್ ಈಸ್ ಲೈಸೆನ್ಸಿಂಗ್ ಆ್ಯಂಡ್ ಫ್ರಾಂಚೈಸಿಂಗ್. Licensing is a process of permitting a new party in foreign country in order to produce and sell goods under trademarks, patents or copyrights in lieu of some fee. ಲೈಸೆನ್ಸಿಂಗ್ ಅಂದರೆ ಒಂದು ಕಂಪ್ನಿಗೆ ನಮ್ಮ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋಕ್ಕೆ ನಾವು ಪರ್ಮಿಷನ್ ಕೊಡೋದು. ಯಾವ ಥರ ಅಂದರೆ ಟ್ರೇಡ್ ಮಾರ್ಕ್ಸ್, ಪೇಟೆಂಟ್ ಆ್ಯಂಡ್ ಕಾಪಿರೈಟ್ ನಾವು ಯಾವ ಥರ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ತೊಗೋತೀವಿ ಫಾರ್ ಅ ಸರ್ಟೈನ್ ಪೀರಿಯಡ್, ಅದನ್ನು ನಾವು ಲೈಸೆನ್ಸಿಂಗ್ ಅಂತೀವಿ. ಆ್ಯಂಡ್ ಫ್ರಾಂಚೈಸಿಂಗ್ ಈಸ್ ಸಿಮಿಲರ್ ಟು ಲೈಸೆನ್ಸಿಂಗ್, ಬಟ್ ಇಟ್ ಈಸ್ ಅ ಟರ್ಮ್ ಯೂಸ್ಡ್ ಇನ್ ಕನೆಕ್ಷನ್ ವಿತ್ ದ ಪ್ರೊವಿಷನ್ಸ್ ಆಫ್ ಸರ್ವಿಸಸ್. ಅಂದರೆ ಲೈಸೆನ್ಸಿಂಗ್, ಫ್ರಾಂಚೈಸಿಂಗ್ ಸೇಮ್ ಮೀನಿಂಗ್ ಬರುತ್ತೆ. ಬಟ್ ಲೈಸೆನ್ಸಿಂಗ್ ನಾವು ಗೂಡ್ಸಲ್ಲಿ ಲೈಸೆನ್ಸ್ ಕೊಡೋಕ್ಕೆ ಯೂಸ್ ಮಾಡ್ತೀವಿ. ಫ್ರಾಂಚೈಸಿಂಗ್ ರಿಲೇಟೆಡ್ ಟು ಸರ್ವಿಸಸ್. ಆ್ಯಂಡ್ ನೆಕ್ಸ್ಟ್, ಸರ್ವಿಸ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್. Service exports and imports comprises trade in intangibles. ಸರ್ವಿಸ್ ಅಂದರೆ ಗೊತ್ತಲ್ಲ, ಇಂಟ್ಯಾಂಜಿಬಲ್ಸ್ ರಿಲೇಟೆಡ್ ಆಗಿರುತ್ತೆ. ಅದನ್ನೇ ನಾವು ಸರ್ವಿಸ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸಲ್ಲಿ ಇಂಟ್ಯಾಂಜಿಬಲ್ಗೆ ರಿಲೇಟ್ ಆಗಿರೋ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ನ ಸಹ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇನ್ಕ್ಲೂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಟೂರಿಸಮ್, ಟ್ರಾವೆಲಿಂಗ್, ಟ್ರೈನಿಂಗ್ ಎಕ್ಸೆಟ್ರಾ. ಆ್ಯಂಡ್ ನೆಕ್ಸ್ಟ್ ಸ್ಕೋಪ್, ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಆಫ್ ಮರ್ಚೆಂಟೈಸ್. ಅಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸ್ಕೋಪ್ ಮರ್ಚೆಂಟೈಸ್, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ನ ಸಹ ಇನ್ಕ್ಲೂಡ್ ಮಾಡಿರುತ್ತೆ. ಈಗ ಸರ್ವಿಸಸ್ ಇಂಟ್ಯಾಂಜಿಬಲ್ ರಿಲೇಟ್ ಆಗಿದ್ದರೆ ಮರ್ಚೆಂಟೈಸ್ ರಿಲೇಟೆಡ್ ಟು ಟ್ಯಾಂಜಿಬಲ್ ಗೂಡ್ಸ್. ಮರ್ಚೆಂಟೈಸ್ ಎಕ್ಸ್ಪೋರ್ಟ್ಸ್ ಮೀನ್ಸ್ ಸೆಂಡಿಂಗ್ ಟ್ಯಾಂಜಿಬಲ್ ಗೂಡ್ಸ್ ಅಬ್ರಾಡ್, ಆ್ಯಂಡ್ ಮರ್ಚೆಂಟೈಸ್ ಇಂಪೋರ್ಟ್ ಮೀನ್ಸ್ ಬ್ರಿಂಗಿಂಗ್ ಟ್ಯಾಂಜಿಬಲ್ ಗೂಡ್ಸ್ ಬಿಲಾಂಗ್ ಟು ಅ ಫಾರಿನ್ ಕಂಟ್ರಿ ಟು ಒನ್ಸ್ ಓನ್ ಕಂಟ್ರಿ. ಅಂದರೆ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ ಅಂದರೆ ಒಂದು ಟ್ಯಾಂಜಿಬಲ್ ಗೂಡ್ಸ್ನ ಬೇರೆ ಕಂಟ್ರಿಗೆ ನಾವು ಎಕ್ಸ್ಪೋರ್ಟ್ ಮಾಡೋದು, ಅಂದರೆ ರಫ್ತು ಅಂತೀವಲ್ಲ ಅದು. ನೆಕ್ಸ್ಟ್ ಮರ್ಚೆಂಟೈಸ್ ಇಂಪೋರ್ಟ್ ಅಂದರೆ ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿಗೆ ನಾವು ಅಂದರೆ ಟ್ಯಾಂಜಿಬಲ್ ಗೂಡ್ಸ್ನ ಆಮದು ಮಾಡ್ಕೊಳ್ಳೋದು, ಅಂದರೆ ಇಂಪೋರ್ಟ್ ಮಾಡ್ಕೊಳ್ಳೋದು. ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಈಸ್ ಗ್ರೋತ್ ಅಪಾರ್ಚುನಿಟೀಸ್. ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ನಾವು ಒಂದು ಕಂಪನಿ ಗ್ರೋತ್ ಅಪಾರ್ಚುನಿಟಿ ಸಹ ಇನ್ಕ್ಲೂಡ್ ಆಗಿರುತ್ತೆ, ಅದರ ವ್ಯಾಪ್ತಿಯಲ್ಲಿ ಒಳಗೊಡುತ್ತೆ. ಆ ಥರ ಅಂದರೆ ಈ ಫಾರಿನ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಾವು ಬೇರೆ ಕಂಟ್ರಿನಲ್ಲೂ ಸಹ ನಮ್ಮ ಕಂಪ್ನಿನ ಗ್ರೋ ಆಗೋದನ್ನು ನೋಡ್ಬೋದು. ಆ್ಯಂಡ್ ಲೈಸೆನ್ಸಿಂಗ್, ಫ್ರಾಂಚೈಸಿಂಗ್ನು ನಾವು ಬೇರೆ ಕಂಪ್ನಿ ಲೈಸೆನ್ಸ್ ತೊಗೊಂಡು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ಬೋದು. ನಮ್ಮ ಕಂಪ್ನಿ ಲೈಸೆನ್ಸ್ನ ಬೇರೆಯವ್ರಿಗೆ ಕೊಟ್ಟು ಪ್ರೊಡ್ಯೂಸ್ ಮಾಡೋಕ್ಕೆ ಅವಕಾಶ ಕೊಡ್ಬೋದು. ಈ ಥರ ಇದೆಲ್ಲ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಆ್ಯಂಡ್ ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಮಾಡೋದರ ಪ್ರಾಮುಖ್ಯತೆ ಏನು ಅಂತ ನೋಡೋಣ. ಫಸ್ಟ್ ಒನ್,
ಅರ್ನ್ ಫಾರಿನ್ ಎಕ್ಸ್ಚೇಂಜ್. ಇಟ್ ಮೀನ್ಸ್ ದಟ್ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋದ್ರಿಂದ ಫಾರಿನ್ ಎಕ್ಸ್ಚೇಂಜ್ನ ಅರ್ನ್ ಮಾಡ್ಬೋದು. ಯಾವ ರೀತಿ ಅಂದರೆ ಸೇಮ್ ಮೊದಲೇ ಕೊಟ್ಟರೆ ಎಕ್ಸಾಂಪಲ್ ಥರನೇ ಒಂದು ಕಂಪ್ನಿ ಎ ಆ್ಯಂಡ್ ಕಂಪ್ನಿ ಬಿ ಅವು ಒಂದು ಕಂಪ್ನಿ ಒಂದು ಕಂಟ್ರೀಲಿ ಆ್ಯಂಡ್ ಬಿ ಕಂಪ್ನಿ ಇನ್ನೊಂದು ಕಂಟ್ರೀಲಿ ರನ್ ಆಗ್ತಿದೆ ಅಂದರೆ ನಾವು ಎ ಹೋಗಿ ಅನದರ್ ಕಂಟ್ರೀಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ನಾವು ಫಾರಿನ್ ಎಕ್ಸ್ಚೇಂಜ್ನ ಅರ್ನ್ ಮಾಡ್ಬೋದು. ನೆಕ್ಸ್ಟ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಬೇಕಾದ್ರೆ ನಾವು ನಮ್ಮ ರಿಸೋರ್ಸ್ನ ಆಪ್ಟಿಮಮ್ ಆಗಿ ಯುಟಿಲೈಸ್ ಮಾಡ್ತೀವಿ. ಆಪ್ಟಿಮಮ್ ಮೀನ್ಸ್ ಬೆಸ್ಟ್ ಆ ಥರ. ಯಾಕಂದರೆ ನಾವು ಯಾವಾಗ ನಮ್ಮ ರಿಸೋರ್ಸ್ನ ನಾವು ಆಪ್ಟಿಮಮ್ ಆಗಿ ಯುಟಿಲೈಸ್ ಮಾಡ್ತೀವಿ ಆವಾಗ ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ IB ಈಸ್ ಅಚೀವ್ ಇಟ್ಸ್ ಆಬ್ಜೆಕ್ಟಿವ್ಸ್. ಒಂದು ಪರ್ಟಿಕ್ಯುಲರ್ ಕಂಪ್ನಿ ತನ್ನ ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡಬೇಕಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಈಸಿ ಆಗುತ್ತೆ. ಯಾಕಂದರೆ ಅದರ ಆಬ್ಜೆಕ್ಟಿವ್ಸ್ ಏನಾಗಿರುತ್ತೆ ಅಂದರೆ ಮಾರ್ಕೆಟ್ ಎಕ್ಸ್ಪೆನ್ಷನ್, ರೆವಿನ್ಯೂ ಗ್ರೋತ್, ಸ್ಟ್ರಾಟಜಿಕ್ ಅಲಯನ್ಸ್, ಇದನ್ನೆಲ್ಲದೂ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಅಚೀವ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ಆ್ಯಂಡ್ ಡೈವರ್ಸಿಫೈ. ಇಟ್ ಈಸ್ ಅನದರ್ ಇಂಪಾರ್ಟೆನ್ಸ್ ಆಫ್ IB ಬಿಕಾಸ್ ಯಾವಾಗ ಒಂದು ಕಂಪ್ನಿ ಅನದರ್ ಕಂಟ್ರೀಲಿ ರನ್ ಆಗುತ್ತೆ ಆವಾಗ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಆ್ಯಂಡ್ ಇಟ್ ಡೈವರ್ಸಿಫೈ ಅಂದರೆ ಇದು ಇನ್ನು ಡಿಫ್ರೆಂಟ್ ಪ್ರಾಡಕ್ಟ್ನ ಟ್ರೈ ಮಾಡುತ್ತೆ ಆ್ಯಂಡ್ ಪ್ರೊಡಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಈಸ್ ಟು ಗೆಟ್ ಬೆನಿಫಿಟ್ ಫ್ರಮ್ ದ ಗೌರ್ಮೆಂಟ್. ಯಾವಾಗ ಒಂದು ಕಂಪ್ನಿ ಇನ್ನೊಂದು ಕಂಟ್ರೀಲಿ ರನ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆವಾಗ ಅದ್ರದ್ದು ಹೋಮ್ ಕಂಟ್ರಿ ಗೌರ್ಮೆಂಟ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಟ್ಯಾಕ್ಸ್ ಸ್ಲ್ಯಾಬ್ಸಲ್ಲಾಗಿರ್ಬೋದು ಸಮ್ ರಿಸ್ಟ್ರಿಕ್ಷನ್ಸ್ನ ಕಮ್ಮಿ ಮಾಡುತ್ತೆ. ಅನದರ್ ಇಂಪಾರ್ಟೆನ್ಸ್ ಈಸ್ ಇನ್ಕ್ರೀಸ್ ಕಾಂಪಿಟೇಟಿವ್ ಕೆಪಾಸಿಟಿ. ಯಾವಾಗ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಒಂದು ಕಂಪ್ನಿ ಹೋಗುತ್ತೆ ಬಿಸ್ನೆಸ್ಗೆ, ದೆನ್ ಇಟ್ ಇನ್ಕ್ರೀಸ್ ಇಟ್ಸ್ ಕಾಂಪಿಟೇಟಿವ್ ಕೆಪಾಸಿಟಿ. ಯಾವ ಥರ ಅಂದರೆ ಅದು ಗ್ಲೋಬಲಲ್ಲಿ ತಿಳ್ಕೊಳ್ಳುತ್ತೆ ಯಾವ ಥರ ಕಾಂಪಿಟೇಷನ್ ಇದೆ, ನಾವು ಯಾವೆಲ್ಲ ಸ್ಟ್ರಾಟಜೀಸ್ನ ಅಳವಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಪ್ರೊಡಕ್ಷನ್ ಮಾಡ್ಬೋದು. ಇದರಿಂದ ಅದ್ರ ಕಾಂಪಿಟೇಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಇವೆಲ್ಲ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ನಾನಿಲ್ಲಿ ಜಸ್ಟ್ ನಿಮಗೆ ಪಾಯಿಂಟ್ಸ್ನ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಇದು ಎಕ್ಸ್ಪ್ಲನೇಷನ್ ಎಲ್ಲ ಬೇಕಂದರೆ ನೀವು ಒಂದು ಬುಕ್ಕಲ್ಲಿ ಇದನ್ನ ಪಾಸ್ ಮಾಡಿ ಬರ್ಕೋಬೋದು. ಯಾಕಂದರೆ ನಾವು ಸುಮ್ಮನೆ ಒಂದು ಪ್ರಿಂಟ್ಔಟ್ ಆರ್ ಒಂದು ಟೆಕ್ಸ್ಟ್ ಬುಕ್ ಓದೋದಕ್ಕಿಂತ ನಮ್ಮ ಹ್ಯಾಂಡ್ ರಿಟನ್ ನೋಟ್ನ ಓದಿದರೆ ಚೆನ್ನಾಗಿ ತಲೆಯಲ್ಲಿ ಉಳಿಯುತ್ತೆ. ಯಾಕಂದರೆ ಇನ್ನೇನು ಕಮಿಂಗ್ ಜೂನಲ್ಲೇ UGC ನೆಟ್ ಎಕ್ಸಾಮ್ ಆ್ಯಂಡ್ ನೆಕ್ಸ್ಟ್ KSET ಎಕ್ಸಾಮ್ ಸಹ ಕಾಲ್ಫಾರ್ಮ್ ಆಗುತ್ತೆ. ಸೊ ನೀವು ಇವಾಗಿಂದ ಪ್ರಿಪೇರ್ ಆಗಿದ್ದರೆ ಚೆನ್ನಾಗಿ ಮಾಡ್ಬೋದು. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಿದ್ದೀರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.